ನನ್ನ ಅಂಗದ ಮೇಲೆ ಇರಬೇಕಾಗಿತ್ತು, ಗುರುವಿನ ಆಶೀರ್ವಾದ ನನ್ನ ಮೇಲೆ ಇರಬೇಕಾಗಿತ್ತು ಅಂತಂದರೆ ನನಗೇನು ಆಗುವುದಿಲ್ಲ ಅಂತ ತಿಳ್ಕೊಂಡು ಲಿಂಗಮ್ಮ ತಾಯಿ ಮಲಗಿರುವಂಥ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ. ಪಾದಕ್ಕೆ ನಮಸ್ಕಾರ ಮಾಡಿ ಹೋಗಿ ಸ್ನಾನವನ್ನು ಮುಗಿಸಿಕೊಂಡು ಲಿಂಗ ಪೂಜೆಯನ್ನು ಮಾಡಿಕೊಂಡು ತನ್ನ ರೂಪವನ್ನು ಬದಲಿ ಮಾಡಿಕೊಳ್ತಾಳೆ. ಲಿಂಗಮ್ಮ ತಾಯಿ ತನ್ನ ರೂಪವನ್ನು ಬದಲಿ ಮಾಡಿಕೊಳ್ತಾಳೆ. ತನ್ನ ಇಡೀ ದೇಹದ ಚೈತನ್ಯವೇ ಬದಲಿಯನ್ನು ಮಾಡ್ಕೊಳ್ತಾಳೆ. ಹೆಂಗೆ ಬದಲಿ ಮಾಡ್ಕೊಳ್ತಾಳೆ ಅಂತಂದರೆ, ಹೊರಗಡೆ ಹೋದರೆ ಸಮಾಜ ಏನು ಬೇರೆ ದೃಷ್ಟಿಯಿಂದ ನೋಡಬಹುದು ಅಂತ ತಿಳ್ಕೊಂಡು, ಈ ದುಷ್ಟ ಸಮಾಜ ನೋಡುವಂಥ ದೃಷ್ಟಿಕೋನವೇ ಬೇರೆ ಇದೆ ಅಂತ ತಿಳ್ಕೊಂಡು ಲಿಂಗಮ್ಮ ತಾಯಿ ತನ್ನ 15 ವಯಸ್ಸಿನ ತರುಣಿಯ ಹೆಣ್ಣು ಮಗಳನ್ನು 75 ವಯಸ್ಸಿನ ಮುದುಕಿಯ ರೂಪವನ್ನು ಧಾರಣೆ ಮಾಡಿಕೊಳ್ತಾಳೆ. ಲಿಂಗಮ್ಮ ಮುದುಕಿಯ ರೂಪವನ್ನು ಧಾರಣೆ ಮಾಡಿಕೊಳ್ತಾಳೆ. ಚಪ್ಪಳ ಹೊಡಿಲೋ ಬೇಡ ಅಂತಾರೆ ಅವರು. ಯಾವಾಗ ಮುದುಕಿಯ ರೂಪವನ್ನು ಧಾರಣೆ ಮಾಡಿಕೊಂಡು ಒಂದಿಷ್ಟು ಗಂಟುಗಳನ್ನು ಹೊತ್ತುಕೊಂಡು ಮಣಿಯನ್ನು ಬಿಟ್ಟು ಹೊಂಟ್ಲು ನೋಡ್ರಿ ಲಿಂಗಮ್ಮ ತಾಯಿ. ಯಾವಾಗ ಮಣಿಯನ್ನು ಬಿಟ್ಟು ಹೊಂಟ್ಲು ರಾತ್ರಿ ಉದ್ದಕ್ಕೂ ನಡೆದು ಉಮರಾಣಿಯ ಪಕ್ಕದೊಳಗಿರ್ತಕ್ಕಂಥ ಸೊಲ್ಲಾಪುರ ಗ್ರಾಮಕ್ಕೆ ಬರ್ತಾಳೆ. ಯಾವಾಗ ಸೊಲ್ಲಾಪುರ ಗ್ರಾಮಕ್ಕೆ ಬಂದಿರುವಂಥ ಪ್ರಸಂಗದೊಳಗೆ ಅಲ್ಲಿ ಮಲ್ಲಿಕಾರ್ಜುನನ ದೇವಸ್ಥಾನ, ಆ ಮಲ್ಲಿಕಾರ್ಜುನನ ದೇವಸ್ಥಾನದೊಳಗೆ ಬಂದು ಕುಳಿತುಕೊಳ್ತಾಳೆ. ಕುಳಿತುಕೊಂಡಾದ ಮೇಲೆ ಬೆಳಗಿನ ಜಾವ ನಿನ್ನೆದಾವ ಚರಿತ್ರೆ ಕೇಳಿದ್ರಲ್ಲ, ಸೊಲ್ಲಾಪುರದ ಸಿದ್ದರಾಮೇಶ ಅಂತ. ಸಿದ್ದರಾಮ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ ಒಂದು ಆಜ್ಞೆ ಮಾಡಿಸಿದ್ದ. ಏನು ಆಜ್ಞೆ ಮಾಡಿಸಿದ್ದ ಅಂತಂದರೆ, ಊರೊಳಗಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಕೆರೆಯನ್ನು ಕಟ್ಟಿಸುವಂಥ ಪ್ರಸಂಗದೊಳಗೆ ಕಲ್ಲು ಮಣ್ಣು ಹೊರಬೇಕು. ಕಲ್ಲು ಮಣ್ಣುಗಳನ್ನು ಹೊರದೆ ಯಾರೂ ಸಹಿತ ಈ ಊರೊಳಗೆ ಉಳಿಯುವಂಗಿಲ್ಲ ಅಂತ ಕಟ್ಟಪ್ಪಣೆ ಆಗಿತ್ತು. ಬೇರೆ ಊರಿನವ್ರು ಬಂದರೂ ಸಹಿತ ಕಲ್ಲು ಮಣ್ಣು ಹೊತ್ತ ಊರು ಉಳ್ಕೋಬೇಕಾಗಿತ್ತು. ಯಾವಾಗ ಈ ಲಿಂಗಮ್ಮ ಬಂದು ಮಲ್ಲೇನ ದೇವಸ್ಥಾನದಾಗ ಬಂದು ಸ್ನಾನ ಮಾಡಿ ಇನ್ನೇನು ಗುರು ಕೊಟ್ಟಿರುವಂಥ ಲಿಂಗ ಪೂಜೆ ಮಾಡಬೇಕಂತಿದ್ಲು. ಆವಾಗ ಸಿದ್ದರಾಮನ ಸೈನಿಕರು ಬಂದರು ನೋಡ್ರಿ. ಅಲ್ಲಿ ಬಂದು ಕೇಳಿದ್ರು ಅವರು, ಯಾರ್ತವಾ ತಾಯಿ ನೀವು ಯಾರಂತ ತಿಳ್ಕೊಂಡು ಕೇಳಿದ್ರೆ, ನನಗೆ ಲಿಂಗಮ್ಮ ಅಂತ ಕರೀತಾರಪ್ಪ, ನನ್ನ ಮುಂದೆ ಬಸವ ಕಲ್ಯಾಣಕ್ಕೆ ಹೋಗ್ಬೇಕಂತ ಮಾಡೀನಿ. ಆವಾಗ ಅವರಂದರು, ಇಲ್ಲಿ ಉಳ್ಕೋಬೇಕಾಗಿತ್ತು ಅಂತಂದರೆ ನಮ್ಮ ಸಿದ್ದರಾಮನ ಕೈ ಒಳಗೆ ಒಂದಿಷ್ಟು ಕಲ್ಲು ಮಣ್ಣು ಹೊತ್ತು ಬಂದ ಮೇಲೆ ಇಲ್ಲಿ ಉಳ್ಕೋಬೇಕು, ಇಲ್ಲಿಕಂದ್ರೆ ಇಲ್ಲಿ ಜಾಗ ಇಲ್ಲ ಅಂದ ಅವರಂದರು. ಆವಾಗ ಲಿಂಗಮ್ಮ ತಾಯಿ ಅಂತಾಳೆ, ನಿನ್ನ ಒಡ್ಡ ಸಿದ್ದರಾಮ ಅಂಗದ ಮೇಲೆ ಲಿಂಗ ಇರತಕ್ಕಂಥ ಭವ್ಯ ಸೇವೆ ಮಾಡೋದಕ್ಕಿಂತ ಇಲ್ಲಿಂದ ಹೊರಟು ಹೋಗುವುದ ಲೇಸು ಅಂತ ತಿಳ್ಕೊಂಡು ಆಕೆ ಲಿಂಗಮ್ಮ ತಾಯಿ ಅಂತಾಳೆ, ನೋಡಪ್ಪ ಮತ್ತು ನಾ ಇಲ್ಲಿ ಇರುವುದಿಲ್ಲ, ನೀವು ಹೆಂಗೂ ಹೊರಗೆ ನಿಂತೀರಿ, ಅದಕ್ಕೆ ನನಗೆ ವಯಸ್ಸಾಗ್ಯದ, ಈ ಒಂದಿಷ್ಟು ಬಟ್ಟೆ ಗಂಟೆಗಳನ್ನು ಊರು ಹೊರಗಡೆ ಹಾಕಿ ಊರು ಹೊರಗಡೆ ಬಿಟ್ಟು ಬರಬರ್ರಿ ಅಂತ ಕೇಳಿದ್ಲು. ಆವಾಗ ಅವರಿಬ್ಬರು ಅಂದ್ರೆ ಸೈನಿಕರು, ಆಯ್ತು ವಾಜಿ ಮತ್ತು ನಾವು ಒಂದಿಷ್ಟು ಹಿಂಗೆ ಹೋಗಿ ಬರ್ತೀವಿ, ಬರೋದ್ರೊಳಗೆ ಎಲ್ಲ ಗಂಟು ಕಟ್ಟಿಡು ಬರ್ತೀವಿ ಅಂತ ಹೇಳಿ ಹೋಗಿಬಿಟ್ರು. ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ನೋಡಿ ಸಾಕಾತು ಲಿಂಗಮ್ಮ ಅಜ್ಜಿಗೆ. ನೋಡಿ ಸಾಕಾಗಿ ಅವಾಗ ಸಾಕ್ಷಾತ್ ಮಲ್ಲಯ್ಯನ ಗುಡಿ ಒಳಗಿರ್ತಕ್ಕಂಥ ಮಲ್ಲಯ್ಯನೇ ಒಬ್ಬ ವೃದ್ಧ ಜಂಗಮನ ರೂಪದೊಳಗೆ ಬಂದು ಆ ಲಿಂಗಮ್ಮನಿಗೆ ಭೇಟಕ್ಕಾಣ, ಯಾರು ಬಾ ತಾಯಿ ನೀನು? ಅವಾಗ ಹೇಳ್ತಾಳೆ ಲಿಂಗಮ್ಮಜ್ಜಿ, ಇಲ್ಲಪ್ಪ ಮತ್ತು ಹಿಂಗೆ ಒಂದು ದಿವಸ ಉಳ್ಕೋಬೇಕಂತ ನಾ ಮಾಡಿದ್ದೆ, ಮತ್ತು ಸಿದ್ದರಾಮ ಹಿಂಗೆ ಅಪ್ಪಣೆ ಮಾಡ್ಯಾನ, ನನಗೆ ಕೈಯಾಗಂತೂ ಶಕ್ತಿ ಇಲ್ಲ, ಕಲ್ಲು ಮಣ್ಣು ಹೊರೆಯಾಕಂತೂ ನನಗೆ ಆಗೋದಿಲ್ಲ, ಅದಕ್ಕೆ ಇಲ್ಲಿಂದ ಬಿಟ್ಟು ಮುಂದಿನ ಊರಿಗೆ ಹೋಗ್ಬೇಕಂತ ಮಾಡೀನಿ, ಅದಕ್ಕೆ ಈ ಗಂಟು ಹೊತ್ಕೊಂಡು ಹೋಗೋರು ಯಾರೂ ಇಲ್ಲ. ಅವಾಗ ಜಂಗಮ ಮೂರ್ತಿ ಹೇಳ್ತಾನೆ, ನೋಡುವ ಮತ್ತು ನನಗೆ ಬಿಸಿ ಬಿಸಿ ದ್ವಾಸಿ ಮಾಡಿಕೊಡ್ತೀನಿ, ರೊಟ್ಟಿ ಮಾಡಿಕೊಡ್ತೀನಿ ಅಂದ್ರೆ ನಾವು ಹೊತ್ಕೊಂಡು ಹೋಗಿ ಮುಂದಿನ ಊರಿಗೆ ಇಡ್ತೀನಿ ಅನ್ನೋ. ಯಾವಾಗ ಇಟ್ಟು ಹೇಳಿದ್ಕೊಳ್ಳಿ, ಯಾರು ಬೇಡ ಅಂದಾರಪ್ಪ, ಆಯ್ತು ನಡಿ ಅಂತ ತಿಳ್ಕೊಂಡು ಅವನ ತಲೆ ಮೇಲೆ ಹೊರಿಸಿ ಮುಂದಿನ ಊರಿಗೆ ಹೋಗಿ ಇಟ್ಟ ತಕ್ಷಣದೊಳಗೆ ಅವಾಗ ಏನು ಬೇಕಾಗಿದ್ದು, ದ್ವಾಸಿ ರೊಟ್ಟಿ ಬೇಕಾಗಿದ್ದು ಅಲ್ಲ. ಲಿಂಗಮ್ಮ ಅಜ್ಜಿ ಬಡ ಒಂದಿಷ್ಟು ರೊಟ್ಟಿ ಬಡ್ದು ಉಣ್ಣಾಕ ತಿನ್ನಾಕ ಕೊಟ್ಟಾದ ಮೇಲೆ ಅವಾಗ ಆ ಬಂದಿರತಕ್ಕಂಥ ಮಲ್ಲಯ್ಯನ ರೂಪದೊಳಗೆ ಬಂದಿರತಕ್ಕಂಥ ಜಂಗಮಾಮೂರ್ತಿ ಸಾಕ್ಷಾತ್ ಮಲ್ಲಯ್ಯ ಆಗಿದ್ದಲ್ಲ, ಆ ನನ್ನ ಮಡದಿಯಾಗಿರ್ತಕ್ಕಂಥ ಪಾರ್ವತಿ ಮಾಡುವುದಕ್ಕಿಂತ ಭಾಳ ರುಚಿಕಟ್ಟಾಗಿರುವಂಥ ಪ್ರಸಾದನ ಮಾಡಿದೆಯಲ್ಲವ, ಭಾಳ ರುಚಿಯಾದವ ಪ್ರಸಾದ. ಎಷ್ಟಂದು ಪ್ರಸಾದ ಉಂಡ ಮೇಲೆ ಹಂಗೆ ತನ್ನ ಪಾಡಿಗೆ ತಾವು ಹೊಂಟಿದ್ದ. ಈ ಲಿಂಗಮ್ಮ ಅಜ್ಜಿ ತಾನು ಉಂಡು ಹೊಳ್ಳಿ ತಿರುಗಿ ನೋಡ್ತಾಳೆ, ಮಠಮಾಯಿ ಆಗಿಬಿಟ್ಟಿದ್ದಾವು. ಯಾವಾಗ ಮಠಮಾಯಿ ಆಗಿದ್ದಲ್ಲ ಅವಾಗ ಆಶ್ಚರ್ಯ ಆಗಿಬಿಡುತ್ತೆ ಲಿಂಗಮ್ಮಳಿಗೆ, ಓ ಈಗ ಬಂದಿರತಕ್ಕಂಥ ಸಾಮಾನ್ಯ ಮನುಷ್ಯನಲ್ಲ, ಸಾಕ್ಷಾತ್ ಮಲ್ಲಯ್ಯನೇ ಬಂದು ನನ್ನ ಗಂಟು ಹೊತ್ತಿಟ್ಟಲ್ಲ, ನಾ ಎಂಥ ಪಾಪಿ ಅಂತ ಲಿಂಗಮ್ಮ ತಾಯಿ ಪರಿಸರ್ಸಕತ್ತಿಲ್ಲ ನೋಡ್ರಿ. ಯಾವಾಗ ಲಿಂಗಮ್ಮ ತಾಯಿ ಗಂಟಿಟ್ಟು ಹೋಗಿ ಮಲ್ಲಯ್ಯ ಕುತ್ಕೊಂಡಿದ್ದ ಗದಿಯೊಳಗೆ ಕುತ್ಕೊಂಡಿರುವಂಥ ಪ್ರಸಂಗದೊಳಗೆ ಸೊಲ್ಲಾಪುರದ ಸಿದ್ದರಾಮ ಬಂದ ನೋಡ್ರಿ. ಈಗ
ಸಿದ್ದರಾಮೇಶ ಬಂದು ಆ ಗದ್ದಿಗೆ ಪೂಜೆ ಮಾಡಬೇಕಂತ ಲಿಂಗಯ್ಯನ ಮೇಲೆ ನೀರು ಹಾಕಕ್ಕೆ ಹೋಗ್ಕಣ, ಲಿಂಗಯ್ಯ ಒಂದಿಷ್ಟು ನೆಳ್ಳಾಡುವಂಥ ಶಬ್ದ ಕೇಳಿದಂಗೆ ಆತ. ಅದು ತಲೆ ನೋವಾಕತ್ತದ. ನೆಳ್ಳಾಡುವಂಥ ಶಬ್ದ ಕೇಳಿದುಕೊಳ್ಳಿ ಯಾರು ಈ ಗುಡಿ ಒಳಗೆ ಶಬ್ದ ಮಾಡಾಕತ್ತಾರ ಅಂತ ಆ ಸಿದ್ದರಾಮ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡಿದ. ಯಾರು ಕಾಣುವಲ್ರು, ಯಾರು ಹಿಂಗ್ಯಾಕೆ ನೆಳ್ಳಾಡಕತ್ತೀರಿ ಅಂತ ಕೇಳಿದ್ರಕ ಅವಾಗ ಮಲ್ಲಯ್ಯ ಅಂದ, ಯಾರು ಅಲ್ಲಪ್ಪ, ನಿನ್ನ ಸಿದ್ದರಾಮ, ನೋಪ ಮಲ್ಲಯ್ಯ, ನಲ್ಲ ನೀರು ಹಾಕಬೇಡ, ತಲೆ ನೋಯಾಕತ್ತೈತಿ ಅನ್ನವು. ಯಾಕೆ ನಿನಗೇನು ಅಂಥದ್ದು ಕಡಿಮೆ ಆಗೈತಿ, ದಿನ ಅಭಿಷೇಕ ಮಾಡ್ತೀನಿ, ಇಟ್ಟೆಲ್ಲ ಆರಾಮ್ ಇರಬೇಕಲ್ಲ, ನಿನಗೆ ಯಾಕೆ ತಲೆ ನುಸಾಕತ್ತವ ಅಂತ ಕೇಳಿದ್ದಕ್ಕೆ ಅವಾಗ ಮಲ್ಲಯ್ಯ ಅಂದ, ಮತ್ತು ನಿನ್ನ ಆಜ್ಞೆ ಐತಲ್ಲಪ್ಪ, ನಿನ್ನ ಆಜ್ಞೆ ಐತಲ್ಲ. ಏನು ಆಜ್ಞೆ ಇತ್ತು? ಊರೊಳಗೆ ಯಾರ ಬಂದರು ಕೆರೆಗೆ ಮಣ್ಣು ಹೊರಬೇಕಂತ ಆಜ್ಞೆ ಆಗಿತ್ತಲ್ಲ. ಆದರೆ ನಿನ್ನೆ ಬಂದಿರತಕ್ಕಂಥ ಹೆಣ್ಣುಮಗಳು ಸಾಮಾನ್ಯ ಹೆಣ್ಣುಮಗಳಲ್ಲಪ್ಪ, ಸಾಕ್ಷಾತ್ ನನ್ನ ಮಡದಿನೇ ಇಲ್ಲಿ ಬಂದಿದ್ಲು, ಅಕ್ಕಿಗೆ ಸೇವೆ ಮಾಡಕ್ಕೆ ನಿನ್ನ ಯಾರೂ ನಿನ್ನ ಸೈನಿಕರು ಬರಲಾರ್ದಕ್ಕೆ ನಾ ಗಂಟು ಹೊತ್ಕೊಂಡು ಹೋಗಿ ಊರು ಆಚೆ ಕಡೆ ಇಟ್ಟು ಬಂದೀನು ಅಂತಂದ. ಅವಾಗ ಸಿದ್ದರಾಮ ಅಂದ, ಯಾರ ಹೆಣ್ಣುಮಗಳು ನನ್ನ ಶ್ರೀಶೈಲ ಮಲ್ಲಯ್ಯನ ಕಡೆಯಿಂದ ಸೇವಾ ಮಾಡಿಸಿಕೊಂಡಾಳಂತಂದ್ರೆ ಆ ಹೆಣ್ಮಗಳು ಯಾರು ಇರಬೇಕು ಅಂತ ತಿಳ್ಕೊಂಡು ಎಲ್ಲ ಸೈನಿಕರನ್ನು ಕೊಟ್ಟು ಕಳಿಸಿದ ಮೇಲೆ ಅವಾಗ ಸೈನಿಕರು ಬಂದು ಹೇಳ್ತಾರೆ, ಇಲ್ವಾ ತಪ್ಪಾತು, ಮತ್ತೀಗ ಸಿದ್ದರಾಮ ಆಸ್ಥಾನಕ್ಕೆ ಬರಕ್ಕೆ ಕಳಿಸ್ಯಾಣ. ಯಾವಾಗ ಆಸ್ಥಾನಕ್ಕೆ ಬರಕ್ಕೆ ಕಳಿಸ್ಯಾಣ ಅಂದ್ಕೊಳ್ಳಿ ಅವಾಗ ಲಿಂಗಮ್ಮಜ್ಜಿ ಅಂತಾಳೆ, ನೋಡಪ್ಪ ನಿನ್ನ ಸಿದ್ದರಾಮನಿಗೆ ನೋಡಬೇಕಾಗಿತ್ತು ಅಂತಂದ್ರೆ ಅವಂಗ ಇಲ್ಲಿ ಬರಕ್ಕೆ ಹೇಳು, ನಾ ಅಲ್ಲಿ ಬರುವುದಿಲ್ಲ ಅಂದ. ನೋಡ್ರಿ ಲಿಂಗಮ್ಮ ತಾಯಿ ಧೈರ್ಯ ಎಂತದ. ಅವಾಗ ಹಿಂಗೆ ಹೇಳಿದ ಮೇಲೆ ಸಿದ್ದರಾಮ ಅನಿವಾರ್ಯವಾಗಿ ಅಲ್ಲಿ ಹೋಗಬೇಕಾಯ್ತು. ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾನೆ ಸಿದ್ದರಾಮ. ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ, ತಾಯಿ ಎಲ್ಲಿಗೆ ಹೊಂಟಿ, ಏನು ಮಾಡಕತ್ತಿ? ಇಲ್ಲಪ್ಪ, ಮತ್ತು ನಾ ಹಿಂಗೆ ಬಸವ ಕಲ್ಯಾಣಕ್ಕೆ ಹೊಂಟೇನಿ, ಬಸವಾದಿ ಶಿವಶರಣ ದರ್ಶನ ಮಾಡ್ಕೊಳಕ್ಕೆ ಹೊಂಟೇನಿ. ಅವಾಗ ಸಿದ್ದರಾಮ ಅಂದ, ಹೌದು ನಾನು ಕೂಡ ಅಲ್ಲಮ್ಮ ಪ್ರಭುಗಳ ದರ್ಶನ ಮಾಡ್ಕೊಂಡು ಬಂದೀನಿ, ಅಲ್ಲಮ್ಮ ಪ್ರಭುಗಳು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗವನ್ನು ಧಾರಣೆ ಮಾಡ್ಕೊಂಡೀನಿ ಅಂತ ತಿಳ್ಕೊಂಡು ಹೇಳ್ತಾನೆ ಸಿದ್ದರಾಮ. ಅವಾಗ ದಾನಮ್ಮ ತಾಯಿ ಲಿಂಗಮ್ಮ ತಾಯಿ ಹೇಳಿದ ಹಾಗೆ ಆಯಿತು, ಮತ್ತು ನೀನು ಅಲ್ಲಮ್ಮ ಪ್ರಭುವಿನಿಂದ ಲಿಂಗ ದೀಕ್ಷೆ ಪಡ್ಕೊಂಡಿ ಅಂತಂದ ಮೇಲೆ ನೀನೂ ನನಗೆ ಶಕ್ತಿಯನ್ನು, ನಿನ್ನಿಂದ ನನಗೆ ಲಿಂಗ ದೀಕ್ಷೆಯನ್ನು ಕೊಡು ಅಂತ ತಿಳ್ಕೊಂಡು ಸಿದ್ದರಾಮ ಶಿವಯೋಗಿಗಳ ಕಡೆಯಿಂದ ಲಿಂಗಮ್ಮ ತಾಯಿ ಲಿಂಗ ದೀಕ್ಷೆಯನ್ನು ಮರಳಿ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ತಾಳೆ. ಯಾವಾಗ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಅಲ್ಲಿಂದ ಆರಂಭ ಆಗ್ತದೆ ನೋಡ್ರಿ ಈ ತಾಯಿಯ ಯಾತ್ರೆ. ಅಲ್ಲಿಂದ ಮುಂದಗಡೆ ಮೊಳಕೇರಿ ಗ್ರಾಮ ಅಂತ ಪುಟ್ಟ ಗ್ರಾಮಕ್ಕೆ ಬರ್ತಾಳೆ. ಪುಟ್ಟ ಗ್ರಾಮಕ್ಕೆ ಬಂದ ತಕ್ಷಣದೊಳಗೆ ಆ ಊರೊಳಗೆ ದಾರಿ ಒಳಗೆ ಹೋಗುವಂಥ ಪ್ರಸಂಗದೊಳಗೆ ಕಟ್ಟಿ ಮೇಲೆ ಒಬ್ಬ ವಯಸ್ಸಿನ ಹೆಣ್ಮಗಳು ಅಳ್ಕೋತ ಕೂತಿದ್ಲು. ಯಾವಾಗ ಹೆಣ್ಮಗಳು ನೋಡ್ತೀಯಾ ಕೊಳ್ಳಾಗ ತಾಳ್ಯದ ಮುತ್ತೈದು ಹೆಣ್ಮಗಳು ಅಳ್ಕೋತ ಕೂತದ್ದನ್ನು ನೋಡಿ ಲಿಂಗಮ್ಮ ಆ ತಾಯಿಯನ್ನು ಕೇಳಿದ್ಲು, ಮಕ್ಕಳೇ. ಲಿಂಗಮ್ಮ ತಾಯಿ ಆ ಹೆಣ್ಮಗಳನ್ನ ಕೇಳಿದ್ದು, ಯಾಕವ ಹಿಂಗ್ಯಾಕೆ ಅಳಾಕತ್ತಿ? ನೀವು ಯಾರಾದರೂ ಅಳಾಕತ್ತಾರ ಸ್ವಲ್ಪ ಹಂಗೆ ಕೇಳಿ ನೋಡ್ರಿ, ಯಾಕೆ ಅಂತ ಕೇಳಿ ನೋಡ್ರಿ, ದುಃಖ ಜಾಸ್ತಿ ಒತ್ತರಿಸಿ ಬರ್ತೈತೆ ಅದು. ಅವಾಗ ಹೇಳಿದ್ಲು, ಏನಂತ ಹೇಳಿವ, ನನ್ನ ಬಗ್ಗೆ ನೀ ಹಿಂಗೆ ಕೇಳಾಕತ್ತಿ ಅಂತಂದಮೇಲೆ ಅನಿವಾರ್ಯವಾಗಿ ಹೇಳಬೇಕಂತ ಮಾಡೀನಿ, ಹೇಳ್ತೀನಿ ಕೇಳು ಅಂತ ಹೇಳಕ್ಕೆ ಚಾಲು ಮಾಡಿದೆ ಹೆಣ್ಮಗಳು. ಏನಾಗ್ಯದ ಅಂತ ತಿಳ್ಕೊಂಡು ಕೇಳಿದ ತಕ್ಷಣದೊಳಗೆ ಮದುವೆಯಾಗಿ 10 ವರ್ಷ ಆದ ಮೇಲೆ ಚೊಚ್ಚಲ ಒಂದು ಗಂಡು ಮಗ ಹುಟ್ಟ್ಯದ. ಭಗವಂತ ಕೊಡದು ಕೊಟ್ಟ ಆ ಗಂಡು ಮಗುವಿಗೆ ಮಾತೇ ಇಲ್ಲಾರ್ದಂಗೆ ಮಾಡಿಬಿಟ್ಟಾನ. ಮಾತಾಡೋಕ್ಕೆ ಮಾತೇ ಇಲ್ಲ. ಆ ಮಗು ಅಳುವುದನ್ನು ಕೇಳಿಲ್ಲ, ಮಾತಾಡುವುದನ್ನು ಕೇಳಿಲ್ಲ. ಆ ಮಗು ಭಗವಂತ ಕೊಡದು ಕೊಟ್ಟ ಮೂಕ ಮಗನನ್ನು ಕೊಟ್ಟ ಸಾಲದ್ದಕ್ಕೆ ಆ ಮೂಕ ಮಗ ಮಾತಾಡಲಾರ್ದನ್ನು ನೋಡಿ ನನ್ನ ಗಂಡ ನನ್ನ ಮೇಲೆ ಸೆಟ್ಕೊಂಡು ಮಣಿ ಬಿಟ್ಟು ಹೋಗಿ 20 ವರ್ಷ ಆಯಿತು, ಇನ್ನೂ ಮಣಿಗೆ ಬಂದಿಲ್ಲ. ಯಾವಾಗ ಇಷ್ಟು ಮಾತು ಹೇಳಿದ ತಕ್ಷಣದೊಳಗೆ ಆ ಲಿಂಗಮ್ಮ ತಾಯಿ ಅಂತಾಳೆ, ಚಿಂತೆ ಮಾಡಬೇಡವ, ಶ್ರೀಶೈಲ ಮಲ್ಲಯ್ಯನ ಆಶೀರ್ವಾದ ನಿನ್ನ ಮೇಲದ, ಚಿಂತೆ ಮಾಡಬೇಡ, ನಡಿ ನನಗೊಂದಿಷ್ಟು ಸ್ನಾನ ಪೂಜೆಗೆ ವ್ಯವಸ್ಥೆ ಮಾಡು, ನಿನಗೆ ಮಲ್ಲಯ್ಯ ಎಲ್ಲ ಆಶೀರ್ವಾದ ಮಾಡ್ತಾನೆ ಅಂತ ತಿಳ್ಕೊಂಡು ಲಿಂಗಮ್ಮ ಅಜ್ಜಿ ಮಣಿ ಒಳಗಡೆ ಕಾಲಿಟ್ಟು ನೋಡ್ರಿ. ಮಣಿ ಒಳಗಡೆ ಹೋದ ತಕ್ಷಣದೊಳಗೆ ಸ್ನಾನ ಪೂಜೆಯನ್ನು ಮುಗಿಸ್ಕೊಳ್ಳೋದ್ರೊಳಗಾಗಿ ಆ ಹೆಣ್ಮಗಳು ಒಂದಿಷ್ಟು ರುಚಿಯಾಗಿರ್ತಕ್ಕಂಥ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಬಡಿಸ್ತಾಳೆ. ಇನ್ನೇನು ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಬಡಿಸಿ ಒಂದಿಷ್ಟು ಹೂ ತರಬೇಕು ಅಂತ ಆ ಮೂಕ ಮಗನನ್ನು ಕರ್ಕೊಂಡು ಹೂವಿನ ತೋಟಕ್ಕೆ ಹೋಗಿ ಹೂ ಹರಿಬೇಕಂತ ತಿಳ್ಕೊಂಡು ಹೋಗಿರ್ತಾಳೆ. ಹೂ ಹರಿಯುವಂಥ ಪ್ರಸಂಗದಲ್ಲಿ ಎಲ್ಲಿತ್ತು ಏನೋ ನಾಗರ ಹಾವು ಬಂದು ಮಗನನ್ನು ಕಚ್ಚಿ ಬಿಡ್ತದೆ. ಯಾವಾಗ ಮಗನನ್ನು ಕಚ್ಚಿ ಬಿದ್ದು ಬಿಡ್ತಲ್ಲ, ಮಗ ಒದರಿ ಹೇಳಬೇಕಂತದ, ಬಾಯಿ ಕೊಟ್ಟಿಲ್ಲ ಭಗವಂತ, ಬಾಯಿ ಕೊಟ್ಟಿಲ್ಲ. ಏನು ಹಿಂಗಾತಲ್ಲ ಅಂತ ತಿಳ್ಕೊಂಡು ನೋಡ್ಕೋತ ಆ ಲಿಂಗಮ್ಮಳಿಗೆ ಹೂ ತರಬೇಕಂತ ಹೋಗಿರ್ತಕ್ಕಂಥ ತಾಯಿ ಆ ಹೂಗಳನ್ನು ಹರಿತಾ ಮಗ ಬಿದ್ದಿರ್ತಕ್ಕಂಥ ಸ್ಥಳದೊಳಗೆ ಹೋಗಿ ನೋಡ್ತಾಳೆ. ಸತ್ತು ಬಿದ್ದಿರ್ತಕ್ಕಂಥ ಮಗನನ್ನು ನೋಡಿ
ಬಾಯಿ ಒಳಗೆಲ್ಲ ಬುರುಗು ಬಂದುಬಿಟ್ಟಿತ್ತು. ಮಗನಿಗೆ ಹಾವು ಕಚ್ಚದ, ಮಗನ ಪ್ರಾಣ ಪಕ್ಷಿ ಹೋಗ್ಯದ. ಇದು ಲಿಂಗಮ್ಮ ಆ ಬಂದಿರತಕ್ಕಂಥ ಹೆಣ್ಮಗಳಿಗೆ ಪೂಜೆಗೆ ಹೂ ತರಬೇಕಂತ ತಿಳ್ಕೊಂಡು ನಾ ಹಿಂಗೆ ಬಂದದಕ್ಕೆ ಹಿಂಗೆ ಆತಲ್ಲ ಅಂತ ತಿಳ್ಕೊಂಡು ಓಡೋಡಿ ಹೋಗಿ ಲಿಂಗಮ್ಮನ ಪಾದ ಹಿಡ್ಕೊಂಡು ಅಳಾಕ್ ಚಾಲು ಮಾಡಿಬಿಡ್ತಾಳೆ ಈ ಹೆಣ್ಮಗಳು. ಯವ್ವ, ಮತ್ತು ನಿನಗೆ ಪೂಜೆಗೆ ಬೇಕಂತ ಹೂ ತರಕ್ಕೆ ಹೋದ್ರೆ ಇದ್ದೊಬ್ಬ ಮಗನನ್ನು ಕೂಡ ಕಳ್ಕೊಂಡು ಬಿಟ್ನಿ, ಇದ್ದೊಬ್ಬ ಮಗನನ್ನು ಕಳ್ಕೊಂಡು ಬಿಟ್ನಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವ? ತಗೋ ನಡಿ, ಎಲ್ಲಿ ಬಿದ್ದನ ಮಗ ಅಂತ ತಿಳ್ಕೊಂಡು ಆಗ ತಾನೇ ಲಿಂಗ ಪೂಜೆಯನ್ನು ಮುಗಿಸಿ ಮಾಡಿರ್ತಕ್ಕಂಥ ಪಾದೋದಕವನ್ನು ತೆಗೆದುಕೊಂಡು ಹೋಗಿ ಲಿಂಗಮ್ಮ ತಾಯಿ ಆ ಸತ್ತು ಬಿದ್ದಿರ್ತಕ್ಕಂಥ ಮಗನ ಮೇಲೆ ನೀರು ಸಿಮ್ಮಡಿಸಿ ಒಂದಿಷ್ಟು ಭಸ್ಮ ಹಚ್ಚುತ್ತಾಳ. ಸತ್ತು ಬಿದ್ದಿರ್ತಕ್ಕಂಥ ಮಗನ ಜೀವ ಮರಳಿ ಬಂದು ಬಿಡ್ತದೆ ಆ ಲಿಂಗಮ್ಮನ ಆಶೀರ್ವಾದದಿಂದ. ಸತ್ತು ಬಿದ್ದಿರ್ತಕ್ಕಂಥ ಮಗನ ಜೀವ ಮರಳಿ ಬಂದದ್ದನ್ನು ನೋಡಿ ಲಿಂಗಮ್ಮ ತಾಯಿಯ ಮಾಡಿರ್ತಕ್ಕಂಥ ಲೀಲೆಯನ್ನು ನೋಡಿ ಆ ಮಗ ಎದ್ದ ತಕ್ಷಣದೊಳಗೆ ಮಾತಾಡೋಕ್ಕೆ ಚಾಲು ಮಾಡಿದ. ಅಮ್ಮ, ನನಗೆ ಹಾವು ಕಡಿದಿತ್ತು. ಅವಾಗ ತಾಯಿಗೆ ಎಲ್ಲಿಲ್ಲದ ಖುಷಿ ಆಗಲಿಕ್ಕೆ ಆರಂಭ ಆಯಿತು. ಹುಟ್ಟಿ 10 ವರ್ಷ ಆದರೂ ಒಂದು ದಿವಸ ಮಾತನಾಡದೇ ಇರತಕ್ಕಂಥ ಮಗ ಇವತ್ತಿನ ಪಾದದ ಗುಣದಿಂದ ಸತ್ತು ಬಿದ್ದ ಸಾಲದಕ್ಕೋಸ್ಕರವಾಗಿ ಬಿದ್ದಿರ್ತಕ್ಕಂಥ ಮಗನಿಗೆ ಜೀವಂತ ಆಗುವುದಷ್ಟೇ ಅಲ್ಲದೆ ಹೋಗಿರ್ತಕ್ಕಂಥ ಮಾತು ಹೊಳಿ ಬಂತಲ್ಲೇವ, ಅದು ನಿನ್ನ ಲೀಲೆ ಅಂತ ತಿಳ್ಕೊಂಡು ಲಿಂಗಮ್ಮಜ್ಜಿ ಪಾದಕ್ಕೆ ಮರಳಿ ನಮಸ್ಕಾರ ಮಾಡಾಕತ್ತಿದ್ದೆ. ನಡಿವ, ಇನ್ನು ಪೂಜೆಗೆ ವ್ಯವಸ್ಥೆ ಮಾಡಿ ನಡಿ ಅಂತ ತಿಳ್ಕೊಂಡು ಪೂಜೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡುವಂಥ ಪ್ರಸಂಗದೊಳಗೆ ಮತ್ತು ಇನ್ನಿಷ್ಟು ಪ್ರಸಾದಕ್ಕೆ ವ್ಯವಸ್ಥೆ ಮಾಡು ಅಂತ ತಿಳ್ಕೊಂಡು ಹೇಳಿದ ತಕ್ಷಣದೊಳಗೆ ಅವಾಗ ಬಿಸಿ ಆಗಿರ್ತಕ್ಕಂಥ ಹೋಳಿಗೆ ವ್ಯವಸ್ಥೆಯನ್ನು ಮಾಡೋಕತ್ತಿಲ್ಲ ಭಕ್ತಳಾಗಿರ್ತಕ್ಕಂಥ ಮೊಳಕೇರಿ ಗ್ರಾಮದೊಳಗೆ. ಯಾವಾಗ ಹೋಳಿಗೆ ವ್ಯವಸ್ಥೆಯನ್ನು ಮಾಡಿ ಇನ್ನೇನು ಪ್ರಸಾದ ಬಡಿಸ್ಬೇಕಂತ ತಾಟ್ನೊಳಗೆ ಬಂದು ಹಾಕಕತ್ತಿದ್ಲು ಲಿಂಗಮ್ಮ ಅಜ್ಜಿ ಅಂತಾಳೆ, ನೋಡವ, ನಾನು ಒಬ್ಬಳೆ ತಿನ್ನುವಂಥದ್ದಿಲ್ಲ. ಮೊದಲು ನಾ ಪ್ರಸಾದ ಮಾಡಬೇಕಾಗಿತ್ತು ಅಂತ ನನಗಿಂತ ಮೊದಲು ಯಾರಾದರೂ ಒಬ್ಬರು ಜಂಗಮ ಮೂರ್ತಿಗಳು ಬರಬೇಕು. 1-2 ಹೊರಗಿನವರು ಬಂದು ಪ್ರಸಾದ ಮಾಡಿದಾಗ ಮಾತ್ರ ನಾ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ, ಅಲ್ಲಿವರೆಗೆ ಪ್ರಸಾದವನ್ನು ಸ್ವೀಕಾರ ಮಾಡುವಂಗಿಲ್ಲ. ಅವಾಗ ಹೆಣ್ಮಗಳಂತಾರೆ, ಮತ್ತು ನಾವ ಇರೋರು ಇಬ್ಬರು, ಮತ್ತು ನಾ ಎಲ್ಲಿ ಇನ್ನೊಬ್ಬರನ್ನ ತಗೊಂಡು ಬರಲಿ, ಮತ್ತು ನಮಗೆ ನೀಡೋರು ಯಾರು, ನಿನಗೆ ನೀಡೋರು ಯಾರು? ಅದಕ್ಕೆ ಆ ಕಡೆ ಚಿಂತೆ ಮಾಡ್ತೀವ. ಹೊರಗೆ ಹೋಗಿ ನೋಡ್ತಾಳೆ, 20 ವರ್ಷ ಆತು ಮಣಿ ಬಿಟ್ಟು ಹೋಗಿರ್ತಕ್ಕಂಥ ಗಂಡ ಲಿಂಗಮ್ಮ ಪೂಜೆ ಮಾಡೋದ್ರೊಳಗಾಗಿ ಆ ಲಿಂಗಮ್ಮನ ಆಶೀರ್ವಾದದಿಂದ 20 ವರ್ಷ ಬಿಟ್ಟು ಹೋಗಿರ್ತಕ್ಕಂಥ ಗಂಡನು ಸಹಿತ ಮಣಿಗೆ ಒಳ್ಳೆ ಬಂದು ಬಿಡ್ತಾನೆ. ಯಾವಾಗ ಮಣಿಗೆ ಬಂದ ತಕ್ಷಣದೊಳಗೆ ಇಬ್ಬರೂ ಕೂಡ ಪ್ರಸಾದವನ್ನು ಮಾಡಿ ಆದಮೇಲೆ ಲಿಂಗಮ್ಮ ತಾಯಿನ ಎಡಿ ಒಳಗೆ ಹಾಕ್ಕೊಂಡು ಸಾಷ್ಟಾಂಗ ಹಾಕಬೇಕಲ್ಲ, ಮಗನ ಕಡೆ ಸಾಷ್ಟಾಂಗ ಹಾಕಿಸ್ತಾರೆ ನೋಡ್ರಿ. ನಮ್ಮ ಲಿಂಗಾಯತ ಧರ್ಮದೊಳಗೆ ಹಾಕಿಸ್ತಾರೆ. ಎದಕ್ಕೆ ಸಾಷ್ಟಾಂಗ ಹಾಕಿಸ್ತಾರೆ? ಇದು ಯಾವುದು ನಂದಲ್ಲ, ಇದೆಲ್ಲವೂ ಕೂಡ ನೀ ಕೊಟ್ಟದ್ದು ಭಗವಂತ. ಹೇಳ್ತಾರಲ್ಲಿ, ಶಿವಯೋಗಿನೇ ಸಂತೃಪ್ತೋ ಭವತಿ ಶಂಕರ ತೃಪ್ತುಪ್ತ್ಯ ತನ್ಮಯಂ ವಿಶ್ವಂ ತೃಪ್ತಿಮೇತಿ ಚರಾಚರ. ಒಬ್ಬ ಜಂಗಮಾ ಮೂರ್ತಿಗೆ ಪ್ರಸಾದವನ್ನು ಉಣಬಡಿಸಿದಿ ಅಂತಂದರೆ ಸಾಕ್ಷಾತ್ ಆ ಶಿವನಿಗೆ ತೃಪ್ತಿಯನ್ನು ಪಡಿಸಿದ ಹಾಗೆ ಅನ್ನುವಂಥ ಸಂಸ್ಕಾರ ಆ ಸಾಷ್ಟಾಂಗ ಹಾಕಿದಾಗ ಆ ಮಾತುಗಳನ್ನು ಹೇಳಿಸ್ತಾರೆ. ಎಲ್ಲ ಧರ್ಮದೊಳಗೂ ಸಹಿತ ಆಯಾ ಧರ್ಮದ ಆಚಾರ ವಿಚಾರಗಳಿದ್ದಾಗ ಒಂದಷ್ಟು ದಾಸೋಹ ಅನ್ನುವಂಥ ಪರಂಪರೆಗಳನ್ನು ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಪಕ್ಕದ ಜೈನ ಧರ್ಮ ತೆಗೆದುಕೊಂಡು ನೋಡಿದ್ರಿ ಅಂತಂದರೆ 12 ವರ್ಷಕ್ಕೊಮ್ಮೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಎಂಥ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ, ಪಂಚಕಲ್ಯಾಣಿ ಅಂತ ಮಾಡ್ತಾರೆ 12 ವರ್ಷಕ್ಕೊಮ್ಮೆ. ಇಲ್ಲೇ ಪಕ್ಕದ ಜುಂಜರವಾಡದೊಳಗೆ ನಡೆಯಕತ್ತದೆ. ನಾವು ಹಾಗೆ ದಾರಿ ಒಳಗೆ ಹೋಗುವಾಗ ನೋಡಿದ್ದೀವಿ, ಎಷ್ಟೊಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ. ಸ್ವಲ್ಪ ವಿಚಾರ ಮಾಡಬೇಕು, ಬರೀ 7 ದಿವಸ ನಡೆಯುವಂಥ ಕಾರ್ಯಕ್ರಮಕ್ಕೆ 30 ಲಕ್ಷ ರೂಪಾಯಿ ಪೆಂಡಲ್ ಹಾಕಕತ್ತಾರೆ. ಬರೀ ಪೆಂಡಲ್ಗೆ ಅಷ್ಟು ಖರ್ಚು ಮಾಡ್ತಾರೆ ಅಂತಂದ ಮೇಲೆ ಅಷ್ಟೆಲ್ಲ ಖರ್ಚು ಮಾಡಿದ ಮೇಲೆ ಹಂಗೆ ಒಂದಿಷ್ಟು ಹಿರಿಯರನ್ನ ಕೇಳಿದ ಜೈನ ಧರ್ಮದವ್ರಿಗೆ. ಅವ್ರು ಏನಾಕತ್ತಿದ್ರು, ಅಜ್ಜಾರ್ ಇಟ್ಟೆಲ್ಲ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂದರೂ ಸಹಿತ ನಾವು ಯಾರೂ ಬೇರೆ ಧರ್ಮದವ್ರ ಕಡೆ ಪಟ್ಟಿ ಕೇಳಂಗಲ್ಲ. ಆದರೆ ಅವ್ರು ಏನಾದರೂ ಅನಿವಾರ್ಯವಾಗಿ ದಾಸೋಹಕ್ಕಿರಲಿ ಅಂತಂದ್ರೆ ಅದನ್ನು ಉಪಯೋಗ ಮಾಡ್ಕೋತೀವಿ, ಯಾರೂ ಕೂಡ ಅನಿವಾರ್ಯವಾಗಿ ಕೇಳುವುದಿಲ್ಲ. ಆದರೆ ನಮ್ಮ ಧರ್ಮದೊಳಗೆ ಎಲ್ಲೆಲ್ಲಿ ಒಂದಿಷ್ಟು ಜನಾಂಗ ಇರ್ತದೆ, ಎಲ್ಲ ಕಡೆ ಒಂದಿಷ್ಟು ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣುವಂಥ ಸಂಸ್ಕೃತಿ ನಮ್ಮ ಜೈನ ಧರ್ಮದೊಳಗೆ ಐತಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ಕೊಂಡು ಬಂದರು. ಬೇಕು ಉಣಿಸುವುದು, ತಿನ್ನಿಸುವುದು, ತಾವು ಕೂಡ ಬೆಳೆಸುವುದು, ಮತ್ತೊಬ್ಬರನ್ನು ಬೆಳೆಸುವಂಥ ಸಂಸ್ಕಾರವನ್ನು ನಾವೆಲ್ಲ ಕಡೆ ನೋಡ್ಕೊಂಡು ಬರಕತ್ತೀವಿ. ಯಾಕಂದ್ರೆ ನಾವೇನು ತೊಗೊಂಡು ಬಂದಿಲ್ಲ, ಬರುವಾಗ ಹಂಗೆ ಬಂದೀವಿ, ಹೋಗುವಾಗ ಹಂಗೆ ಹೋಗಿರ್ತೀವಿ. ಅದಕ್ಕೆ ಒಂದು ಕಡ್ಕೊಳ ಮಡಿವಾಳಪ್ಪ ಅಂತಿರ್ತಾನೆ, ಎಷ್ಟಂತ ಗಳಿಸಿ ಇಡತಿ, ನೀ ಹೋಗುವುದು ನಿನ್ನ ಮಣಿನೇ ಬೇರೆ ಐತಿ ಅಂತ ಹೇಳ್ತಾನ. ಎಷ್ಟಂತ ತಿಳ್ಕೊಂಡು ಗಳಿಸಿಡ ಇಡತಿ, ನೀ ಹೋಗುವುದು ಮೇಲೆ ಮಣಿ ಬೇರೆನೇ ಐತಿ. ದುಡ್ಡು ಗಳಿಸಿದಿ ಬಂಡಿಗೆ ಬಂಡಿ, ಒಂದೂ ದಿನ ಉಣಲಿಲ್ಲ ಮೆಣಸಿನ ಹಿಂಡಿ, ಸಾಯು ತನಕ ಬರೇ ಸಪ್ಪಣ ಅಂಬ್ಲಿ ಉಂಡಿ, ಸತ್ತ ಮೇಲೆ ಹೇರಳುತ್ತಾರೆ ನಿನ್ನ ತಲೆ ಮೇಲೆ ಮಣ್ಣಿನ ಹೆಂಡಿ. ಇರುವಂಥ ಪ್ರಸಂಗದೊಳಗೆ ಒಂದಿಷ್ಟು ದಾನ ಧರ್ಮ ದಾಸೋಹಗಳನ್ನು ಮಾಡಬೇಕು.
ಅದಕ್ಕೆ ಹೇಳ್ತಾನೆ ದಾಸಿಮಾರ್ಯ, ಇಳೆ ನಿಮ್ಮ ದಾಣ ಬೆಳೆ ನಿಮ್ಮ ದಾಣ, ಸುಳಿದು ಸೂಸುವ ಗಾಳಿ ನಿಮ್ಮ ದಾಣ. ಸುಳಿದು ಸೂಸುವ ಗಾಳಿ ನಿಮ್ಮ ದಾಣ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುಣ್ಣಿಗಳ ಏನೆಂಬೆ ರಾಮನಾಥ, ಕುಣ್ಣಿಗಳ ಏನೆಂಬೆ ರಾಮನಾಥ. ಜಡರ ದಾಸಿಮಾರಿ ಹೇಳ್ತಾರೆ, ಇಲ್ಲೆಲ್ಲವೂ ಸಹಿತ ಭಗವಂತಂದು ನಾವು ಸೇವಿಸುವಂಥ ಗಾಳಿ ಭಗವಂತದ್ದು, ಉಣ್ಣುವಂಥ ಅನ್ನ ಭಗವಂತದ್ದು, ಎಲ್ಲವೂ ಸಹಿತ ಬರೀ ಭಗವಂತ ಕೊಟ್ಟದ್ದನ್ನು ಮಾಡಿಕೊಂಡು ಬರೀ ಅವ್ರು ಕೊಟ್ಟರು ಇವ್ರು ಕೊಟ್ಟು ಬರೀ ನಂದನ ಅಂತ ತಿಳ್ಕೊಂಡು ನಾ ಮಾಡಿದ್ದೆ ಅಂತ ಅಹಂಕಾರದೊಳಗೆ ಮೆರ್ಕೋತ ಹೋಗಿರ್ತೀವಿ ನಾವೆಲ್ಲ. ಬರೀ ಅಹಂಕಾರದೊಳಗೆ ಜೀವನ ಹಾಕೋತ ಹೋಗಿರ್ತದೆ. ತಮಗೆಲ್ಲ ಒಂದು ಮಾತು ಗೊತ್ತದ, ಇಷ್ಟೆಲ್ಲ ಜಾತ್ರೆಗೆ ಬರಾಕತ್ತಿ ತಾವೆಲ್ಲ 7 ದಿವಸ ಆತು. ಇವತ್ತು 7 ದಿವಸ 6 ದಿವಸ ಆತು. ಕೆಲವೊಂದಿಷ್ಟು ಮಂದಿ ವಿಚಾರ ಮಾಡಕತ್ತಾರೆ. ನಮ್ಮ ಸಾವಳಿಗೆ ಅಜ್ಜವರು, ತುಬಚಿ ಅಜ್ಜವರು ತೇರಿಗೋಸ್ಕರವಾಗಿ 15 ಲಕ್ಷ ರೂಪಾಯಿ ಕೊಟ್ಟಾರ. ಭಾಳ ಭವ್ಯವಾಗಿರ್ತಕ್ಕಂಥ ತೇರು ನಿರ್ಮಾಣಗೊಂಡದ. ನಮ್ಮೆಲ್ಲರ ಕನಸನ್ನು, ಶಿರಹಟ್ಟಿ ಗ್ರಾಮದ ಎಲ್ಲರ ಕನಸನ್ನು ಈಡೇರಿಸ್ಯಾರ. ಭವ್ಯವಾಗಿರ್ತಕ್ಕಂಥ ರಥೋತ್ಸವ ಕಾರ್ಯಕ್ರಮ. ಆದರೆ ಅದಕ್ಕೂ ಒಂದಿಷ್ಟು ನಾನು ಕೊಡ್ಬೇಕು ಅಂತ ತಿಳ್ಕೊಂಡು ಎಂದು ಕೊಟ್ರಾತ್ ನಾಳೆ ಕೊಟ್ರಾತ್ ಅನ್ಕೋತ 6 ದಿವ್ಸಕ್ಕೆ ಬಂದು ನಿಂತೀವಿ. ನಾವೀಗ 6 ದಿವ್ಸಕ್ಕೆ ಬಂದು ನಿಂತೀವಿ. ಇನ್ನು ಎಷ್ಟು ದಿವ್ಸ ಉಳಿತ್ರಿ? ಇನ್ನು 4 ದಿವಸ ಕಾರ್ಯಕ್ರಮ ಉಳಿತು. ಇನ್ನು 4 ದಿವಸ ಉಳಿತು. ಕೊಡಬೇಕನ್ನುವಂಥ ಮನಸ್ಸು ಬಂದಾಗ ಕೊಟ್ಟು ಬಿಡಬೇಕು. ಮಹಾಭಾರತದೊಳಗೆ ಒಂದು ಘಟನೆ ಆಗ್ತದೆ. ದಾನಸೂರ ಕರ್ಣ ಅಂತ ನಾವೆಲ್ಲ ಹೆಸರು ಕೇಳ್ಕೊಂಡು ಬರ್ತೀವಿ. ಯಾಕೆ ಅವನಿಗೆ ದಾನಸೂರ ಕರ್ಣ ಅಂತ ಹೆಸರು ಬಂತು ಅಂತಂದ್ರೆ, ಅವ ಇದ್ದದ್ದು ದುರ್ಯೋಧನನ ಆಸ್ಥಾನದೊಳಗೆ ಕರೆ. ಆದರೆ ಅವನಿಗೆ ದಾನಸೂರ ಕರ್ಣ ಅಂತ ಹೆಸರು ಪಂಡಿತ್ತು. ಇವನಾಕತ್ಯದ ಎಲ್ಲರೂ ಅವನಿಗೆ ದಾನಸೂರ ಕರ್ಣ ಅಂತಾರೆ. ನನಗೆ ಯಾಕೆ ದಾನಸೂರ ಅನ್ನಂಗಲ್ಲ ಅಂತ ದುರ್ಯೋಧನ ವಿಚಾರ ಮಾಡಿದಂತ. ಊರವ್ರಿಗೆಲ್ಲ ಡಂಗ್ರ ಹೊಡಿಸಿದ, ನಿಮಗೇನು ಬೇಕು ಕೇಳ್ರು, ನಾ ಎಲ್ಲ ಕೊಡ್ತೀನಿ, ಆದರೆ ನನಗೂ ದಾನಸೂರ ಅನ್ರಿ ಅಂತ ನಾವು. ಆಯ್ತು ರೀ ಅಂತ ತಿಳ್ಕೊಂಡು ಮತ್ತು ಹಿಂಗೆ ಜಾತ್ರೆ ಮಾಡಾಕತ್ತೀವಿ ರೀ, ಮತ್ತೊಂದಿಷ್ಟು ಪ್ರಸಾದ ಮಾಡಕ್ಕೆ ಒಂದಿಷ್ಟು ದಾಸೋಹ ಬೇಕಾಗ್ಯದ. ಅದಕ್ಕೊಂದಿಷ್ಟು ಕಟ್ಟಿಗೆಗಳು ತರಬೇಕಂತ ಕಟ್ಟಿಗೆ ತಂದುಬಿಟ್ಟು ಮಳೆ ಆಗಿ ಎಲ್ಲ ಕಟ್ಟಿಗೆಲ್ಲ ತೋದ್ಬಿಟ್ಟವ್ರಿ. ಮತ್ತು ನಿಮ್ಮ ಆಸ್ಥಾನದೊಳಗೆ ಒಂದಿಷ್ಟು ಕಟ್ಟಿಗೆ ಅವನು ಕೊಡ್ರಿ ಅಂತ ಕೇಳಕ್ಕೆ ಹೋದ್ರೆ ಒಂದು 4 ಮಂದಿ ಹಿರಿಯರು. ಅವಾಗ ಅವಂದು ದುರ್ಯೋಧನ, ಮತ್ತು ಅಲ್ಲಿ ತೋದ ಬಂದ ಮೇಲೆ ನಮ್ಮಲ್ಲಿ ತೋದಾವಪ್ಪ, ಎಲ್ಲಿ ಕಟ್ಟಿಗೆ ಬರ್ತಾವೆ, ಕಟ್ಟಿಗಿಲ್ಲ ಅಂತ ಹೇಳಿ ಕಳಿಸಿಬಿಟ್ಟು ನೋಡ್ರಿ. ಅವ್ನು ಇಟ್ಟು ಹೇಳಿ ಕಳಿಸಿದ ಮೇಲೆ ಮತ್ತೆ ಇನ್ನೆಲ್ಲಿ ಹೋಗ್ಬೇಕು ಇವ್ರು? ಸೀದಾ ಕರ್ಣನ ಹತ್ರ ಹೋಗ್ಬೇಕಲ್ಲ. ಕರ್ಣನ ಹತ್ರ ಹೋಗಿ ಕೇಳಿದಾಗ ಅವ ಕರ್ಣಂದ, ನೀವು ಅಷ್ಟು ಒಳ್ಳೆ ಕೆಲಸ ಮಾಡಾಕತ್ತೀರಪ್ಪ, 4 ಮಂದಿ ಬಾಯಿ ಒಳಗೆ ಬೀಳುವಂಥ ಪ್ರಸಾದ ವ್ಯವಸ್ಥೆ ಮಾಡಾಕತ್ತೀರ ಅಂತಂದ ಮೇಲೆ ನನ್ನ ಮಣಿಯ ತೊಲಿಗಳನ್ನು ಬಿಚ್ಕೊಂಡು ಹೋಗಿ ಆ ಕಟ್ಟಿಗೆಯನ್ನು ಉರಿರಿಪ್ಪ, ಮೊದಲು ಪ್ರಸಾದ ವ್ಯವಸ್ಥೆ ಮುಂದುವರಿಸ್ರಿ ಅಂತ ದಾನಸೂರ ಕರ್ಣ. ಮತ್ತು ಅವಂಗ ದಾನಸೂರ ಕರ್ಣನಿಗೆ ಜಯವಾಗಲಿ ಅನ್ಕೋತ ಹೊಂಟ್ರಿ ಅವ್ರು. ಮತ್ತೆ ಸಿಟ್ಟು ಬತ್ತು ನೋಡ್ರಿ ಅವಂಗ. ಯಾರಿಗೆ? ದುರ್ಯೋಧನನಿಗೆ. ಹೊಟ್ಟೆ ಒಳಗೆ ಕಿಚ್ಚು ಬಂದುಬಿಡ್ತದು. ಮತ್ತು ಅವಂಗ ಅಂತಾರಲ್ಲ, ನನ್ನ ಆಸ್ಥಾನದೊಳಗೆ ಇದ್ದುಕೊಂಡು ನಾ ಕೊಟ್ಟದನ್ನು ಉಂಡು ತಿಂದು ಬೆಳೆದ ಮತ್ತು ಅವಂಗ ದಾನಸೂರ ಕರ್ಣ ಅಂತಾರಲ್ಲ. ಅಹಂಕಾರ ಬರಾಕೈತಿ ನೋಡ್ರಿ. ಅದು ಕೊಡಬೇಕು ಅಂತ ಮನಸ್ಸು ಬಂದಾಗ ಕೊಟ್ಟು ಬಿಡಬೇಕು. ಮತ್ತೊಂದು ದಿವಸ ಕ್ಷೌರ ಮಾಡಿಸ್ಕೊಳಕತ್ತಿದ್ದವು. ಯಾರು? ದಾನಸೂರ ಕರ್ಣ. ಕ್ಷೌರ ಮಾಡಿಸ್ಕೊಳಕತ್ತಿದ್ದ. ದಾಡಿ ಮಾಡಿಸ್ಕೊಳ್ಳುವಂಥ ಪ್ರಸಂಗದೊಳಗೆ ಅಲ್ಲಿ ಬಂದಿರತಕ್ಕಂಥ ಕ್ಷೌರ ಮಾಡುವಾಗ ಒಬ್ಬ ಬಂದ ಕಡಿದವು. ಭಗವದ್ ಭಿಕ್ಷಾಂದಿ ಒಂದಿಟ್ಟು ಏನಾದರೂ ಕೊಡಪ್ಪ ಅಂತ ಕೇಳಿದ. ಏನಾದರೂ ಕೇಳಿದ ತಕ್ಷಣದೊಳಗೆ ಅವಾಗ ದಾನಸೂರ ಕರ್ಣ ವಿಚಾರ ಮಾಡಿದ. ಅಲ್ಲೇ ಇರ್ತಕ್ಕಂಥ ಅಂದರೆ ಅವನ ಬಲಗಡೆ ಇವನು ಎಡಗಡೆ ಒಂದು ಬಟ್ಲ ಇಟ್ಟಿರ್ತಾರೆ ನೋಡ್ರಿ. ಬಟ್ಲ ಹಚ್ತಾರ, ಒಂದಿಷ್ಟು ದಾಡಿ ಮಾಡ್ತಾರೆ. ಆ ಬಟ್ಲ ಬಂಗಾರ ಬಟ್ಲಾಗಿತ್ತು. ಅದು ಇವು ದಾನಸೂರ ಕರ್ಣ ವಿಚಾರ ಮಾಡಿದ, ಪಾಪ ಬಡವ ಏನೋ ಕೇಳಾಕತ್ತಾನೆ, ಭಿಕ್ಷೆ ಕೇಳಾಕತ್ತಾನೆ, ಕೊಟ್ರ ಆತು ಅಂತ ತಿಳ್ಕೊಂಡು ಅಲ್ಲೇ ಇರ್ತಕ್ಕಂಥ ಎಡಗಡೆಯ ಬಂಗಾರದ ಬಟ್ಲವನ್ನು ಅವನಿಗೆ ದಾನ ಮಾಡಿಬಿಟ್ಟೆವು. ಯಾವಾಗ ದಾನ ಮಾಡಿದಲ್ಲ, ದಾನ ಮಾಡಿದ ತಕ್ಷಣದೊಳಗೆ ಅವಾಗ ಕ್ಷೌರಿಕ ಕೇಳಿದ ಅವನಿಗೆ. ಯಾರಿಗೆ? ಕರ್ಣನಿಗೆ ಕೇಳಿದ. ಹೌದ್ರಿ ದಾನಸೂರ ಕರ್ಣರೇ, ದಾನ ಮಾಡಬೇಕು, ಆದರೆ ನೀವು ಕೂಡ ದಾನ ಮಾಡಿದ್ರಿ, ಆದರೆ ಬಲಗೈಯಿಂದ ಮಾಡಬೇಕು, ದಾನ ಮಾಡಬೇಕು ಅಂತ ಭಾಳ ಸರಿ ಕೇಳೀನಿ, ಮತ್ತು ನೀವು ಎಡಗೈಯಿಂದ ಕೊಟ್ಟರಲ್ಲ, ಇದಕ್ಕೆ ದಾನ ಅನಿಸ್ಕೊಳ್ತತನು ಅಂದ. ಅವಾಗ ದಾನಸೂರ ಕರ್ಣಂದ, ಹೌದಪ್ಪ, ನೀ ಹೇಳಿದಂಗೆ ಬಲಗೈಯಿಂದನ ದಾನ ಮಾಡ್ಬೇಕಾರೆ, ಬಲಗೈಯಿಂದನ ದಾನ ಮಾಡಬೇಕು, ಆದರೆ ಆ ಬಂಗಾರದ ಬಟ್ಲ ಎಡಗಡೆ ಅದ, ಮತ್ತು ನೀ ಹೇಳಿದಂಗೆ ಬಲಗಡೆಯಿಂದ ದಾನ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಈ ಕೈ ಆಕಾಡಿ ಹೋಗೋದ್ರೊಳಗಾಗಿ ಮನಸ್ಸು ಬದಲಿ ಆಗಿ ಇದ್ದಿತ್ತು ಅಂತ ತಿಳ್ಕೊಂಡು ವಿಚಾರ ಮಾಡಿ ಇದ್ದು ಎಡಗೈಯಿಂದನ ದಾನ ಮಾಡಿಬಿಟ್ಟು ಹುಚ್ಚ ಅಂತ ತಿಳ್ಕೊಂಡು ಹೇಳ್ತಾನೆ ದಾನಸೂರ ಕರ್ಣ. ದಾನ ಮಾಡಬೇಕು ಅಂತ ಮನಸ್ಸು ಬಂದ ಮೇಲೆ ಮಾಡಿಬಿಡ್ಬೇಕದು.